ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಡ್ರೀಮಿ ವೈಬ್ಸ್ ವಿತ್ ಸೌಮ್ಯ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತಿದ್ದೀನಿ. ನಾವು ಬೆಂಗಳೂರಿಂದ ಟ್ರಾವೆಲಿಂಗ್ ಶುರು ಮಾಡ್ತಾಯಿದ್ದೀವಿ. ಹಾಸನ್ಗೆ ಹೋಗಬೇಕು ಅಂತ ಟ್ರಾವೆಲ್ ಶುರು ಮಾಡಬೇಕಾದ್ರೆ ನನ್ನ ಮಗಳು ಮುಂದ್ಗಡೆ ಸೀಟಲ್ಲಿ ಕೂತಿದ್ದೆ. ಸ್ವಲ್ಪ ಹಾಡು ಹಾಕಿದ್ವಲ್ಲ, ಎಂಜಾಯ್ ಮಾಡ್ತಾಯಿದ್ಲು. ಆನ್ ದ ವೇ ಹೋಗಬೇಕಾದ್ರೆ ನಿಯರ್ ನೆಲಮಂಗಲ ಹತ್ರ ಇದೊಂದು ವ್ಯೂ ಇದೆ, ಕ್ಯಾಪ್ಚರ್ ಇದೆ. ಇದು ದೊಡ್ಡ ಆಂಜನೇಯ ಟೆಂಪಲು. ನಾನು ಯಾವತ್ತೂ ಹೋಗಿಲ್ಲ, ಬಟ್ ಹೊರಗಡೆ ಹೋಗ್ಬೇಕಾದ್ರೆ ಇದನ್ನು ಸೀನ್ರಿ ಮಾತ್ರ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಮುಂದೆ ಹೋಗ್ತಾ ಹೋಗ್ತಾ ನಮಗೊಂದು ಕಾರ್ನಲ್ಲಿ 2 ಡಾಗ್ನ ಇಟ್ಕೊಂಡು ಕಾರ್ ಡ್ರೈವ್ ಮಾಡ್ತಾಯಿದ್ರು. ಸೊ ತುಂಬ ಚೆನ್ನಾಗಿತ್ತು. ಅದು ಮುಗಿಸ್ಕೊಂಡು ನಾವು ಹಾಸನ ಹತ್ರ ಗೋರೂರು ಕೋನಾಪುರ ರಂಗನಾಥ ಸ್ವಾಮಿ ಟೆಂಪಲ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇದು ಹೇಗಿದೆ ಅಂದರೆ ಸುತ್ತ ನೀರು, ಮಧ್ಯದಲ್ಲಿ ದೇವಸ್ಥಾನ ಇರೋದು. ನಮಗೂ ಹೋಗೋಕ್ಕಿಂತ ಮುಂಚೆ ನಮಗೆ ಗೊತ್ತಿರಲಿಲ್ಲ. ಸೊ ನಾವಲ್ಲಿ ಹೋದಾಗ ಅಲ್ಲಿ ಇದೇ ಥರ ವ್ಯೂ ಅಂತಲೇ ನಮ್ಗೆ ಗೊತ್ತಿಲ್ಲ. ಅಲ್ಲಿ ಇಳಿದ್ವಿ, ಅಲ್ಲಿ ವ್ಯೂ ನೋಡ್ಕೊಂಡ್ವಿ. ಅಲ್ಲಿ ವಾಟರೆಲ್ಲ ಇತ್ತು. ಸೊ ನಾವು ಇಲ್ಲೇ ಸ್ನಾನ ಮಾಡ್ಬೋದಾಗಿತ್ತು ಅಂತ ಅನ್ನಿಸ್ತು, ಅಷ್ಟು ಚೆನ್ನಾಗಿತ್ತು ವಾಟರು. ಬಟ್ ನಾವು ಲೇಟಾಗಿ ಬಂದ್ವಿ. ಅಲ್ಲೆಲ್ಲ ಒಂದು ವ್ಯೂ ಕ್ಯಾಪ್ಚರ್ ತೊಗೊಂಡ್ವಿ. ಇದು ನೀರು, ಸುತ್ತ ನೀರಿದೆ, ಮಧ್ಯೆ ದೇವಸ್ಥಾನ ಇದೆ ಅಂತ ನಮಗೆ ಗೊತ್ತಿರಲಿಲ್ಲ. ನಾವು ಹೋಗೋ ಟೈಮ್ ಆಲ್ರೆಡಿ 12 ಆಗಿತ್ತು. ಆವಾಗ ಇನ್ನೂ ಅಲ್ಲಿ ಪೂಜೆ ಮಾಡೋರು ಯಾರೂ ಬಂದಿರಲಿಲ್ಲ, ಬಾಗ್ಲಾಕಿತ್ತು. ಸೊ ಅದರಿಂದ ನಾವೇನು ಮಾಡಿದ್ವಿ, ಅಲ್ಲೇ ಸ್ವಲ್ಪ ಹೊತ್ತು ನೀರಲ್ಲೆಲ್ಲ ಆಟಾಡ್ಕೊಂಡು ನೋಡೋಣ ಬರ್ತಾರ ಪೂಜೆಗೆ. ಎಲ್ಲರೂ ಹೋಗಿ ವಾಪಸ್ ಬರ್ತಾಯಿದ್ವಿ. ಫೈನಲಿ 500 ಬಂದರು. ಅವರು ಹಾಸನಲ್ಲಿರೋದು. ಹಾಸನಿಂದ ಗೋರೂರಿಗೆ ಬಂದು ಅಲ್ಲಿಂದ 2 ಕಿಲೋಮೀಟ್ರ್ ಪಾಪ ನಡ್ಕೊಂಡು ಬರಬೇಕು ಅಂತ ಹೇಳ್ತಾಯಿದ್ರು. ಬಂದು ದೇವ್ರದ್ದೆಲ್ಲ ನೀಟಾಗಿ ತೊಳೆದು ಹೂವು ಎಲ್ಲ ಇಟ್ಟು ಪೂಜೆಗೆ ರೆಡಿ ಮಾಡ್ತಾಯಿದ್ರು. ಅವ್ರು ತುಂಬ ಏಜ್ ಆಗಿತ್ತಲ್ವ, ಸೊ ಸ್ವಲ್ಪ ನಿಧಾನಕ್ಕೆ ಮಾಡ್ತಾಯಿದ್ರು. ನಾವು ಹಾಗೆ ಒಂದು ಸೆಲ್ಫಿ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೆ. ಇದು ಕೋನಾಪುರ ರಂಗನಾಥ ಸ್ವಾಮಿ ಅಂತ ಟೆಂಪಲ್ ಹೆಸರು. ನನ್ನ ಮಗಳು ಮಧ್ಯದಲ್ಲಿ ವೀಡಿಯೋ ಕ್ಯಾಪ್ಚರ್ ಮಾಡ್ತಿದ್ದೆ ಅಂತ ಬಂದು ಮಧ್ಯದಲ್ಲಿ ನಿಂತ್ಕೊಂಡ್ಬಿಟ್ಲು. ಅಂತ ಹೇಳಿದೆ. ಸೊ ಅಲ್ಲಿಂದ ಇಳಿದು ಮುಂದೆ ಬಂದು ಇಲ್ಲಿ ದರ್ಶನ ಆಯಿತು. ಮುಂದಕ್ಕೆ ಇನ್ನೊಂದು ವ್ಯೂ ನೋಡಬೇಕು ಅಂತ ಹೋಗಬೇಕಿತ್ತು. ಸೊ ಇಲ್ಲಿನೇ ಟೈಮ್ ಆದರೆ ಮುಂದಕ್ಕೆ ಹೋಗಿ ಲೇಟ್ ಆಗುತ್ತೆ ಅಂದ್ಬಿಟ್ಟು ಅವ್ರು ಇನ್ನೂ ಎಲ್ಲ ರೆಡಿ ಮಾಡ್ತಾರೆ. ನಾವು ಮಂಗಳಾರತಿ ಎಲ್ಲ ತೊಗೊಂಡ್ಬಿಟ್ಟು ಒಂದೆರಡು ಫೋಟೋಗಳು ತೊಗೊಂಡು, ಸೊ ಮುಂದಕ್ಕೆ ನಾವು ನೆಕ್ಸ್ಟು ಇಲ್ಲೇ ಹಾಸನದ ಹತ್ರ ಸಕಲೇಶಪುರದ ಹತ್ರ ಒಂದು ಮಂಜರಾಬಾದ್ ಅಂತ ಫೋರ್ಟ್ ಇದೆಯಲ್ಲ, ಸೊ ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಹೋಗ್ತಾ ಹಾಗೆ ಇಲ್ಲಿ ಆಂಜನೇಯಂದೊಂದು ಟೆಂಪಲ್ ಇತ್ತು. ಸೊ ಅದನ್ನು ಹಂಗೆ ಒಂದು ವಿಡಿಯೋ ಮಾಡ್ಕೊಂಡು ಮುಂದೆ ಹೋಗ್ತಾಯಿದ್ವಿ. ಸೊ ಹಿಂಗೆ ಹೋಗ್ತಾ ನಮಗೆ ಅದು ಪ್ಲೇಸ್ ಸಿಕ್ತು. ಇದು ಆಲ್ಮೋಸ್ಟ್ ಫಿಲಮ್ಗಳಲ್ಲೆಲ್ಲ ಇರುತ್ತಲ್ವ, ಅದು ನೋಡಬೇಕು ಅಂತ ತುಂಬ ಅಂದ್ಕೊಂಡಿದ್ವಿ. ಸೊ ಹೋಗೋಣ ಹೇಗಿರುತ್ತೆ ಅಂದ್ಕೊಂಡು ಹೊರಟ್ವಿ. ಬರೀ ಫೋಟೋಗಳೆಲ್ಲ ತೊಗೊಂಡ್ವಿ. ಇದು ಮಂಜರಾಬಾದ್ ಫೋರ್ಟ್ ಬಂದು ಸಕಲೇಶಪುರ ಹತ್ರ ಇರೋದು. ಸೊ ಇಲ್ಲಿ ಏನು ವ್ಯೂ ಅಂದರೆ ಬರೀ ನೋಡ್ಬೋದು, ವ್ಯೂ ಪಾಯಿಂಟ್ ಇರುತ್ತೆ. ನಮಗೆ ಸ್ಟಾರ್ ಕಾಣುತ್ತೆ ಅಂತ ನಾನು ಅಂದ್ಕೊಂಡೆ, ಬಟ್ ಇದು ವ್ಯೂ ಏನಿದ್ರು ಮೇಲ್ಗಡೆಯಿಂದ ಮಾತ್ರ ನಮಗೆ ಸ್ಟಾರ್ ಲುಕ್ ಕಾಣುತ್ತೆ. ಸೊ ಇನ್ನರ್ ಸುಮ್ಮನೆ ಒಳಗಡೆ ಎಲ್ಲ ವೀಡಿಯೋಸ್ಗಳನ್ನ ಕ್ಯಾಪ್ಚರ್ ಮಾಡ್ಕೊತಾ ಹೋದ್ವಿ. ನನ್ನ ಮಗಳು ವೀಡಿಯೋ ಇಟ್ಕೊಂಡು ಕ್ಯಾಪ್ಚರ್ ಮಾಡ್ಕೊಂಡು ಬಂದು ನಾವು ಹಾಗೆ ಸುಮ್ಮನೆ ನೋಡ್ಕೊಂಡು ಹೋಗ್ತಾಯಿದ್ವಿ. ತುಂಬ ಬಿಸಿಲಿತ್ತು, ತುಂಬ ಅಂದರೆ ತುಂಬ ಬಿಸಿಲು. ನಾರ್ಮಲಲ್ಲೇ ತುಂಬ ಬಿಸಿಲಿರುತ್ತೆ, ಸಮ್ಮರಲ್ಲಿ ಗೊತ್ತಲ್ವ ಎಷ್ಟು ಬಿಸಿಲಿರುತ್ತೆ ಅಂತ. ಸೊ ಬಿಸಿಲಿತ್ತು. ಇದು ಒಳಗಡೆ ವ್ಯೂ. ನಾವು ಒಳಗಡೆ ಎಂಟರ್ ಆದಮೇಲೆ ಸ್ಟಾರ್ ಒಳಗಡೆ ಇನ್ನರ್ ಏನು ಬರುತ್ತೆ ಅದ್ರದ್ದು ವ್ಯೂ ಇದೆ. ಸುಮಾರು ಜನ ಬಂದಿದ್ದರು, ಸುಮಾರು ಬರ್ತಾನೆ ಇದ್ದರು, ವ್ಯೂನ ನೋಡ್ಕೊಂಡು ಹೋಗ್ತಾಯಿದ್ರು. ನಾವೊಂದೆರಡು ವೀಡಿಯೋಗಳು ಮಾಡ್ಕೊಂಡ್ವಿ ಕ್ಯಾಪ್ಚರ್. ಒಳಗಡೆದು ಈ ಥರ ಇತ್ತು. ಅಲ್ಲಿ ಒಂದು ಗುಹೆ ಥರ ಇತ್ತು, ಬಟ್ಟು ಒಳಗಡೆ ಹೋಗೋದಕ್ಕೆಲ್ಲ ಏನು ಜಾಗ ಇರಲಿಲ್ಲ. ಎರಡು ಅಲ್ಲಿ ನನ್ನ ತಂಗಿ ಮಗಳು ನಿಂತ್ಕೊಂಡಿದ್ದಾಳೆ ನೋಡಿ, ಅಲ್ಲಿ ಒಳಗಡೆ ಹೋಗೋಣ ಅಂತ ಕರಿತಾ ಇದ್ಲು. ನನ್ನ ಮಗಳು, ಚಿಕ್ಕ ಮಗಳು ಹೋದ್ಲು, ಅವಳು ಸನ್ನಿಧಿ. ಸೊ ನಾವಾಗೆ ಫೋಟೋಗೆ ಬರಲಿಲ್ಲ ಅವರು ಕಾದ್ರೆ. ಸೊ ನಾವು ಹಂಗೆ ಒಂದು ವೀಡಿಯೋ ಮಾಡಿಕೊಂಡು ಅದ್ರದ್ದು ವ್ಯೂ ನೋಡೋಣ ಅಂತ ಅಂದ್ಕೊತಾ ಇದ್ವಿ. ಅದು ಒಳಗಡೆ ಎಂಟ್ರಿ ಇಲ್ಲ, ಹೋಗೋಕ್ಕಾಗಲ್ಲ ಅಂತ ಹೇಳ್ತಾಯಿದ್ರು.
ಒಳಗಡೆ ಇನ್ನರ್ ವ್ಯೂ ಮಾಡ್ಕೊಂಡ್ವಿ. ನೀವು ಈ ಸಮ್ಮರ್ ಹಾಲಿಡೇಸಲ್ಲಿ ನೀವೆಲ್ಲಿ ವೆಕೇಷನ್ಗೆ ಹೋಗಿದ್ರಿ ಅನ್ನೋದೇನಾದ್ರು ಇದ್ದರೆ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ನಾನು ಹೀಗೆ ವಿಡಿಯೋದಲ್ಲಿ ನಾವು ಒಂದು ಹೊಸ ಪ್ಲೇಸಸ್ಗಳನ್ನ ಹೋಗಿದ್ರ ಬಗ್ಗೆ, ವಿಸಿಟ್ ಮಾಡಿದ್ರ ಬಗ್ಗೆ ನಿಮಗೊಂದು ಅಪ್ಡೇಟ್ ಕೊಡ್ತಾಯಿದ್ದೀನಿ. ನಿಮಗೆ ಈ ಥರ ವೀಡಿಯೋಸ್ಗಳು ನೋಡಿದ್ರೆ ಏನು ಅನ್ನಿಸ್ತು ನಿಮಗೆ? ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಒಂದು ಕಮೆಂಟ್ಸ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಮುಂದೆ ಇನ್ನೂ ಹೊಸ ವೀಡಿಯೋಗಳ್ನ ಹೊಸ ಪ್ಲೇಸಸ್ಗಳಿಗೆ ಹೋದರೆ ಅದರದ್ದು ವೀಡಿಯೋ ಅಪ್ಡೇಟ್ ಮಾಡ್ತೀನಿ. ಹೊಸ ವಿಷಯಗಳ ಬಗ್ಗೆ ತಿಳ್ಕೊಂಡು ನಿಮಗೆ ಅದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದು ಒಂದು ವ್ಯೂ ಮೇಲೆ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ, ಅದ್ರ ಮೇಲ್ಗಡೆ ನಿಂತ್ಕೊಂಡು ವ್ಯೂ ಕ್ಯಾಪ್ಚರ್ ಮಾಡ್ಕೋಬೋದು. ಇದು ಒಳಗಡೆ ಈ ಥರ ಒಳಗಡೆ ಒಂದು ಸರ್ಕಲ್ ಥರ ಒಳಗಡೆ ಇತ್ತು, ಅವರೆಲ್ಲ ನಿಂತ್ಕೊಂಡು ಫೋಟೋ ಹೊಡ್ಸ್ಕೊತಾಯಿದ್ರು. ಅದೆಲ್ಲ ಮುಗಿದ್ಮೇಲೆ ಔಟರ್ ಲುಕ್ ತುಂಬ ಚೆನ್ನಾಗಿತ್ತು. ಎಲ್ಲ ನನ್ನ ಚಿಕ್ಕ ಮಗಳು ನಾನು ವೀಡಿಯೋ ಮಾಡ್ತೀನಿ ಅಂತ ಮಿಡಲಲ್ಲಿ ಫೋನ್ ಇಸ್ಕೊಂಡ್ಬಿಟ್ಟು ಹೆಂಗೆ ಬೇಕು ಹಂಗೆ ವೀಡಿಯೋ ಮಾಡಿಕೊಂಡು, ಸೊ ವೀಡಿಯೋ ಅದೆಲ್ಲ ಮುಗಿಸ್ಕೊಂಡು ನಾವು ಹೋಗೋಣ ಅಂದ್ಬಿಟ್ಟು ಹೊಡ್ತಾಯಿದ್ವಿ. ಮಳೆ ಬರ್ತಾಯಿತ್ತು. ಮಳೆನೂ ಒಂಥರ ಚೆನ್ನಾಗಿರುತ್ತೆ ನಮಗೆ ಟ್ರಾವೆಲಿಂಗ್ ಮಾಡಬೇಕಾದ್ರೆ. ಬಟ್ ಡ್ರೈವಿಂಗ್ ಮಾಡೋರಿಗೆ ಸ್ವಲ್ಪ ಕಷ್ಟ. ಬೆಳಕಿದ್ದಾಗ ಮಳೆ ಬಂದರೆ ಏನು ಅನಿಸಲ್ಲ, ಸ್ವಲ್ಪ ಕತ್ತಲಾದಾಗ ಮಳೆ ಬಂದರೆ ಸ್ವಲ್ಪ ಡ್ರೈವಿಂಗ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ. ಸೊ ಇದು ಇಲ್ಲಿದ್ದು ನಾವು ಹೋಗಿದ್ದು ವ್ಯೂ ಹೇಗಿತ್ತು ನಿಮಗೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತಾ ಇದ್ದೀನಿ. ಹಾಗೆ ಮಧ್ಯದಲ್ಲಿ ಮಕ್ಕಳೆಲ್ಲ ಒಳಗಡೆ ಒಂದು ಸಾಂಗ್ ಹಾಕ್ಕೊಂಡಿಟ್ಟು ಅದಕ್ಕೆಲ್ಲ ಪರ್ಫಾರ್ಮೆನ್ಸ್ ಡ್ಯಾನ್ಸ್ ಮಾಡ್ಕೊತಾ ಎಂಜಾಯ್ ಮಾಡ್ಕೊತಾ ಇದ್ರು. ಅದನ್ನು ನಾನು ವೀಡಿಯೋ ಮಾಡ್ಕೊಂಡಿದ್ದೆ. ನನ್ನ ಫ್ರೆಂಡ್ಸ್ ಜೊತೆಲಿ ಕೂತ್ರಿಂದ ಅವ್ರದ್ದು ಮಾತ್ರ ನಾನು ಕ್ಯಾಪ್ಚರ್ ಮಾಡಿದೆ. ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹೆಚ್ಚು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.